ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಸೆಂಟರ್. ಸಿ ಏನು ಇವಾಗ ಆಲ್ರೆಡಿ ಎಕ್ಸಾಮ್ ಹತ್ರ ಬರ್ತಾ ಇದೆ. ನೀವೆಲ್ಲರೂ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಅದಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಲೆ 3 to 4 ಕ್ವೆಶನ್ ಸಾಲ್ವ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಎಕ್ಸಾಮ್ಗೆ ಈ ವಿಡಿಯೋ ಕೂಡ ಹೆಲ್ಪ್ ಆಗತ್ತೆ. ನೋಡಿ, ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ತೀನಿ. ಇನ್ನು ಯಾರು ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕೆಂದ್ರೆ ನಿಮಗೆ ಏನು ನಾನು ಹೊಸದಾಗಿ ವಿಡಿಯೋಸ್ ಮಾಡ್ತೀನಿ ಅವೆಲ್ಲವೂ ಕೂಡ ನೋಟಿಫಿಕೇಶನ್ ಸಿಗುತ್ತೆ. ನೀವು ಆ ವಿಡಿಯೋಸ್ನ ನೋಡಬಹುದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಫಸ್ಟ್ ಕ್ವೆಶನ್ ನಾನು ಬೋರ್ಡಲ್ಲಿ ಆಲ್ರೆಡಿ ಬರ್ದಿದ್ದೀನಿ. ಏನಿದೆ? The diagonal of a rectangular field is 60 meters more than the shorter side if the longer side is 30 meters more than the shorter side. Find the side of the field ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನಾಗಿದೆಯಪ್ಪ ಅಂತಂದ್ರೆ, ಒಂದು ರೆಕ್ಟಾಂಗ್ಯುಲರ್ ಫೀಲ್ಡ್ ಇದೆ. ಸೊ ಆ ಫೀಲ್ಡ್ ನ ಲಾಂಗರ್ ಸೈಡ್ ಅಥವಾ ಲಾರ್ಜರ್ ಸೈಡ್, ಶಾರ್ಟರ್ ಸೈಡ್ ಎರಡೂ ಕೂಡ ಗೊತ್ತಿಲ್ಲ, ಜೊತೆಗೆ ಡಯಾಗನಲ್ ಕೂಡ ಗೊತ್ತಿಲ್ಲ. ಬಟ್ ಶಾರ್ಟರ್ ಸೈಡ್ ಗಿಂತ ಲಾಂಗರ್ ಸೈಡ್ ಮತ್ತೆ ಡಯಾಗನಲ್ ಎಷ್ಟು ಜಾಸ್ತಿ ಆಗಿದೆ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಡಯಾಗ್ರಾಮ್ ಸಿಂಪಲ್ ಆಗಿ ಡ್ರಾ ಮಾಡ್ಕೊಳ್ಳೋಣ, ನಿಮ್ಗೆ ಅರ್ಥ ಆಗ್ಲಿ ಅಂತ. ದಿಸ್ ಇಸ್ ಒನ್ ಆಫ್ ದ ರೆಕ್ಟಾಂಗ್ಯುಲರ್ ಫೀಲ್ಡ್ ಅನ್ಕೊಳ್ಳೋಣ. ABCD ಅಂತ ತಗೊಳ್ಳೋಣ. ಈ ರೆಕ್ಟಾಂಗ್ಯುಲರ್ ಫೀಲ್ಡ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಡಯಾಗನಲ್ ಆಫ್ ಅ ರೆಕ್ಟಾಂಗ್ಯುಲರ್ ಫೀಲ್ಡ್ ಇಸ್ 60 meters more than the shorter side. ಅಂದ್ರೆ ಶಾರ್ಟರ್ ಸೈಡ್ ಗೊತ್ತಿಲ್ಲ ನಮ್ಗೆ, ಬಟ್ ಡಯಾಗನಲ್ ಶಾರ್ಟರ್ ಸೈಡ್ ಗಿಂತ 60 meters ಜಾಸ್ತಿ ಆಗಿದೆ ಅಂತ ಗೊತ್ತಾಗಿದೆ. ಇಫ್ ದ ಲಾಂಗರ್ ಸೈಡ್ ಈಸ್ 30 meters more than the shorter side. ಹಾಗೇನೆ ಲಾಂಗರ್ ಸೈಡ್ ಏನಾಗ್ತಾ ಇದೆ, ಶಾರ್ಟರ್ ಸೈಡ್ ಗಿಂತ 30 meters ಜಾಸ್ತಿ ಆಗ್ತದೆ. ಫೈಂಡ್ ದ ಸೈಡ್ಸ್ ಆಫ್ ದ ಫೀಲ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಶಾರ್ಟರ್ ಸೈಡ್ ಗೊತ್ತಿಲ್ಲದೆ ಇರೋದ್ರಿಂದ ಫಸ್ಟ್ ಗೆ ನಾವು ಅದನ್ನ ಎಕ್ಸ್ ಅಂತ ತಗೊಳ್ಳೋಣ. ಯಾಕೆ ಅಂದ್ರೆ ಶಾರ್ಟರ್ ಸೈಡ್ ಜೊತೆ ಡಯಾಗನಲ್ ಮತ್ತೆ ಲಾಂಗರ್ ಸೈಡ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ಕಂಪೇರ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೇನ್ ಮಾಡ್ತಿದ್ವಿ, ಲೆಟ್ ಶಾರ್ಟರ್ ಸೈಡ್ ವಿಲ್ ಬಿ ಎಕ್ಸ್ ಕಿಲೋಮೀಟರ್ ಅಂತ ತಗೋತಾ ಇದ್ದೀನಿ. ಅಂದ್ರೆ ಶಾರ್ಟರ್ ಸೈಡ್ ಇಲ್ಲೇನಿದೆ, ದಿಸ್ ಇಸ್ ವಾಟ್ ಎಕ್ಸ್ ಕಿಲೋಮೀಟರ್ಸ್ ಆಗಿರುತ್ತೆ. ವಾಟ್ ಅಬೌಟ್ ಡಯಾಗನಲ್? ಡಯಾಗನಲ್ ಏನಾಗುತ್ತೆ, ಈ ಶಾರ್ಟರ್ ಸೈಡ್ ಗಿಂತ 60 meters ಜಾಸ್ತಿ ಆಗಿದೆ. ಹಂಗಾದ್ರೆ ಇದೇನಾಗುತ್ತೆ, 60 plus x ಆಗತ್ತೆ. ಅಂಡ್ ಒನ್ ಮೋರ್ ಸೈಡ್, ಇಫ್ ದ ಲಾಂಗರ್ ಸೈಡ್ ಈಸ್ 30 meter more than the shorter ಸೈಡ್. ಶಾರ್ಟರ್ ಸೈಡ್ ಗಿಂತ ಲಾಂಗರ್ ಸೈಡ್ 30 meters ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 30 plus x ಅಥವಾ x plus 30 ಅಂತ ತಗೊಳ್ಳೋಣ. ಫೈಂಡ್ ದ ಸೈಡ್ಸ್ ಆಫ್ ದ ಫೀಲ್ಡ್. ಈ ಫೀಲ್ಡಿನ ಸೈಡ್ಗಳು ಏನಾಗಿದೆ ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗ್ ಮಾಡೋದಪ್ಪ ಈ ಸಮ್ ಅಂತಂದ್ರೆ, ನೋಡಿ, ಇದು ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಗೊತ್ತಿದೆ. ದಿಸ್ ಇಸ್ ಆಲ್ಸೋ 30 plus x ಆಗಿರ್ಲಿ. ನಾವೇನ್ ಮಾಡೋಣ, ಈಗ ರೆಕ್ಟಾಂಗಲ್ ಆಗಿರೋದ್ರಿಂದ ಡಯಾಗನಲ್ ಫಾರ್ಮ್ ಆದ್ಮೇಲೆ ಈ ಟ್ರಯಾಂಗಲ್ ಏನಾಗ್ತಾ ಇದೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಆಗ್ತಾ ಇದೆ. ಸೊ ಈ ರೈಟ್ ಆಂಗಲ್ ಟ್ರಯಾಂಗಲ್ಗೆ ನಾವು ಪೈಥಾಗೊರಸ್ ಥಿಯರಮ್ ಅನ್ನ ಅಪ್ಲೈ ಮಾಡೋಣ. ವಾಟ್ ಇಸ್ ಅನ್ ಪೈಥಾಗೊರಸ್ ಥಿಯರಮ್ ಅಂತ ಅಂದ್ರೆ, ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ಅದರ್ ಟು ಸೈಡ್ಸ್. ಅಂದ್ರೆ ಡಯಾಗನಲ್ ನ ಸ್ಕ್ವೇರ್ ಮಾಡಿ ಇನ್ನು ಮಿಕ್ಕಿರೋ ಎರಡು ಸೈಡ್ ಗಳನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಸೈಡ್ಸ್, ರಿಮೈನಿಂಗ್ ಸೈಡ್ಸ್ ಏನಿದೆ 30 plus x, ಇವೆರಡುಗಳನ್ನ ಆಡ್ ಮಾಡಬೇಕು. ಏನ್ ಮಾಡಿ, ಸ್ಕ್ವಯರ್ ಮಾಡಿ ಆಡ್ ಮಾಡಬೇಕು. ಸೊ ಅದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ, ಹೈಪೋಟೆನಸ್ಗೆ ಈಕ್ವಲ್ ಆಗುತ್ತೆ. ಇಲ್ಲಿ ಡಯಾಗನಲ್ ಏನಾಗಿದೆ, ಹೈಪೋಟೆನಸ್ ಆಗಿದೆ. ಸೊ ಯಾಕೆಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಇರೋದು ಸೈಡ್ ಅದು. ಹಾಗಾಗಿ ದಾಟ್ ಇಸ್ ಆಲ್ಸೋ ಸ್ಕ್ವಯರ್. ಇವಾಗ ಏನ್ ಮಾಡೋಣ, ಇದು a+b² ಫಾರ್ಮುಲಾ ತರ ಇದೆ, ಅದನ್ನ ಫಸ್ಟ್ ಬಿಡಿಸ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ. ದಿಸ್ ಇಸ್ 30 square ಪ್ಲಸ್ 2ab. ಬೇಕಿದ್ರೆ ನೀವು ಒಂದ್ಸಲ ಬರ್ಕೊಂಡ್ ಮಾಡಿ, ತೊಂದರೆ ಇಲ್ಲ. 2ab is equals to, ಸಾರಿ, b² ಬರಿಬೇಕಲ್ವಾ, ಪ್ಲಸ್ x² ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 60 square ಪ್ಲಸ್ 2
ಎ ಅಂದ್ರೆ 60, ಬಿ ಅಂದ್ರೆ ಎಕ್ಸ್, ದೆನ್ ಬಿ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವಯರ್ ಆಗಿರುತ್ತೆ. ಸಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಹಾಗೆ ಇರಲಿ, 30 ಸ್ಕ್ವೇರ್ ಏನಾಗುತ್ತೆ 30 ಇಂಟು 30. ಸೊ ಅಲ್ಲಿ 3 3s are 9 ಅಂತ ಮಾಡ್ಕೊಂಡ್ರೆ ರಿಮೈನಿಂಗ್ 2 zeros ವಿಲ್ ಕಮ್. ನೀವು ಇದನ್ನೆಲ್ಲ ಮಲ್ಟಿಪ್ಲೈ ಈಸಿಯಾಗಿ ಮಾಡ್ಬೋದು. 30 ಇಂಟು 30 900 ಆಗುತ್ತೆ. ಸೊ ಪ್ಲಸ್ 3 2s are 6 ಅಲ್ವಾ, 60 ಎಕ್ಸ್ ಆಗುತ್ತೆ ಪ್ಲಸ್ ಎಕ್ಸ್ ಸ್ಕ್ವೇರ್ is equals to this is what 60 ಸ್ಕ್ವೇರ್. 60 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 6 6 36 ಆಗುತ್ತೆ, 2 zeros ಅಲ್ವಾ. 16 ಅಲ್ಲಿ ಮತ್ತೆ ಇನ್ನೊಂದು 16 ಅಲ್ಲಿ 2 zeros ಇರುತ್ತೆ. 6 6 36 ಆ 2 zeros ನ ಹಾಗೆ ಬರ್ಕೊಂಡ್ರೆ ಆಯ್ತು. ಸೊ 60 2s 12 ಅಲ್ವಾ, 10 ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಏನ್ ಮಾಡೋಣ, ಎಲ್ಲ ವ್ಯಾಲ್ಯೂಸ್ ನ ಈ ಕಡೆ ತಗೊಳ್ಳೋಣ. ಅದಕ್ಕೆ ಮುಂಚೆ ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ 2x ಸ್ಕ್ವೇರ್ ಆಗುತ್ತೆ ಪ್ಲಸ್ 60x ಪ್ಲಸ್ 900 ಇದೆ. ಈ ವ್ಯಾಲ್ಯೂಸ್ ನ ಈ ಕಡೆ ತಗೋಬಿಡೋಣ. ಮೈನಸ್ 3600 ಮೈನಸ್ 120x ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಎಲ್ಲಾ ವ್ಯಾಲ್ಯೂಸ್ ಏನಾಗಿತ್ತು ಈ ಕಡೆ ಪ್ಲಸ್ ಇತ್ತು. ಎಲ್ಲಾ ವ್ಯಾಲ್ಯೂಸ್ ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡಾದ್ಮೇಲೆ ಎಲ್ಲವೂ ನೆಗೆಟಿವ್ ಆಯ್ತು. ಸೊ ಇವಾಗ 2x ಸ್ಕ್ವೇರ್ ಎಲ್ಲಿ ಲೈಕ್ ಟರ್ಮ್ಸ್ ಇದೆ ಆಡ್ ಮಾಡ್ತಾ ಹೋಗೋಣ. 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಸಬ್ಟ್ರಾಕ್ಷನ್ ಆಗುತ್ತೆ, ಏನ್ ಬರುತ್ತೆ ಎಕ್ಸ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 60x ಇದೆ ಮೈನಸ್ 120x ಇದೆ. ಸೊ ಈಗ ಏನಾಗುತ್ತೆ ಇಯರ್ ಆಲ್ಸೋ ಇಟ್ ವಿಲ್ ಬಿ ಸಬ್ಟ್ರಾಕ್ಷನ್. ಸೊ ಬಿಗ್ಗರ್ ನಂಬರ್ ಸೈನ್ ಅನ್ನು ಹಾಕ್ಬೇಕು. ಸೊ ಇಲ್ಲಿ ಬಿಗ್ಗರ್ ನಂಬರ್ ಸೈನ್ ಆಲ್ರೆಡಿ ತಕೊಂಡಿದೀವಿ ಎಕ್ಸ್ ಸ್ಕ್ವೇರ್ಗೆ. ಸೊ ಅದೇ ತರ 120x ಮೈನಸ್ ಪ್ಲಸ್ 60x ಇದೆ, ಇದಕ್ಕೆ ಮೈನಸ್ ಸೈನ್ ಇದೆ, ಇದಕ್ಕೆ ಪ್ಲಸ್ ಸೈನ್ ಇದೆ, ಹಾಗಾಗಿ ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ 60x ಬರುತ್ತೆ. ಸೊ ಬಿಗ್ಗರ್ ನಂಬರ್ ಸೈನ್ ಏನಿದೆ ಮೈನಸ್ ಇದೆ, ಹಾಗಾಗಿ ಮೈನಸ್ ಅನ್ನ ಬರಿತಾ ಇದ್ದೀವಿ. ಅಂಡ್ ದೆನ್ ರಿಮೈನಿಂಗ್ ಕಾನ್ಸ್ಟಂಟ್ ವ್ಯಾಲ್ಯೂಸ್ ನ ನೋಡೋಣ. ಈಗ 900 3600 ಇದೆ. ಸೊ 3600 ದೊಡ್ಡ ನಂಬರ್ ಆಗಿದೆ. ಸೊ 900 ಸ್ಮಾಲರ್ ನಂಬರ್. ಸೊ ಸಬ್ಟ್ರಾಕ್ಟ್ ಫ್ರಮ್ 3600 ಟು 900 ಅಂಡ್ ಬಿಗ್ಗರ್ ನಂಬರ್ ಸೈನ್ ಅನ್ನು ಹಾಕ್ಬೇಕಾಗತ್ತೆ. ಸೊ 3600 ಇಂದ 900 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 2700 ಆಗುತ್ತೆ. ಸೊ ಬಿಗ್ಗರ್ ನಂಬರ್ ಸೈನ್ ಮೈನಸ್ ಆಗಿರೋದ್ರಿಂದ ಯು ಹ್ಯಾವ್ ಟು ಟೇಕ್ ಅ ಮೈನಸ್, ದಟ್ ಈಸ್ ಈಕ್ವಲ್ಸ್ ಟು 0 ಆಯ್ತು. ಈಗ ನಮ್ಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬರ್ಬೇಕಾಗತ್ತೆ. ಹಾಗಾಗಿ ನೀವು ಯಾವ್ದಾದ್ರು ಮೆಥಡ್, ಫಾರ್ಮುಲಾ ಮೆಥಡ್ ಆದ್ರೂ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ನೀವು ಅಪ್ಲೈ ಮಾಡಬಹುದು. ಅದರ್ವೈಸ್ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಯಾವ ಮೆಥಡ್ ಬೇಕಾದ್ರೂ ಫಾಲೋ ಮಾಡಬಹುದು. ನಾನು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡ್ತಾ ಇದ್ದೀನಿ. ಸಿ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಮೈನಸ್ 2700 ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಅದನ್ನ ಸ್ಪ್ಲಿಟ್ ಮಾಡಿದ್ರೆ ಸಿ ಏನಾಗತ್ತೆ 2700 ಆ ನಂಬರ್ ಅನ್ನ ಸ್ಪ್ಲಿಟ್ ಮಾಡಿದ್ರೆ ಏನಾಗ್ಬೇಕು, ಆ ಎರಡು ನಂಬರ್ ಏನ್ ಬರುತ್ತೆ ನಿಮ್ಗೆ ಸ್ಪ್ಲಿಟ್ಟಿಂಗ್ ನಂಬರ್ಸ್ ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2700 ಬರ್ಬೇಕು. ಅದೇ ರೀತಿ ಅದೆರಡು ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಿದ್ರೆ ನಿಮ್ಗೆ ಏನ್ ಬರ್ಬೇಕಾಗತ್ತೆ 60x ಬರ್ಬೇಕಾಗತ್ತೆ. ಸಿ ಯಾವ್ದು ಆ ಎರಡು ನಂಬರ್ಗಳು ಅಂತ ನೋಡೋಣ. ಈಗ ಸಿ 90 ಅಂಡ್ 30 ತಗೋತಾ ಇದ್ದೀನಿ. ಯಾಕೆಂದ್ರೆ 9 3s 27, 2 zeros ವೆಲ್ಕಮ್ ಅಲ್ವಾ. ಬಟ್ ನಮ್ಗೆ ಎಡಿಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ನಮ್ಗೆ ನೆಗೆಟಿವ್ ಬರ್ಬೇಕು ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ನಂಬರ್ಗೆ ನಾವು ನೆಗೆಟಿವ್ ಸೈನ್ ಅನ್ನ ತಗೋಬೇಕಾಗತ್ತೆ. ತಗೊಳ್ಳೋಣ, ತೊಂದ್ರೆ ಇಲ್ಲ. ಬಟ್ ಇಲ್ಲಿ ನಮ್ಗೆ ಮಿಡಲ್ ನಂಬರ್ ಏನಿದೆ ಅದು ಬರ್ಬೇಕು ಅಂದ್ರೆ ಯಾವ್ದಕ್ಕೆ ನೆಗೆಟಿವ್ ಸೈನ್ ಕೊಡ್ಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ನೋಡಿ ಮೈನಸ್ ನ 90ಗೆ ತಗೊಂಡ್ರೆ ಏನಾಗುತ್ತೆ ಬಿಗ್ಗರ್ ನಂಬರ್ ಸೈನ್. 90 ನಲ್ಲಿ 30 ನ ಸಬ್ಟ್ರಾಕ್ಟ್ ಮಾಡ್ಬಿಟ್ರೆ ವಿಲ್ ಗೆಟ್ 60. ದಟ್ ಟು ಬಿಗ್ಗರ್ ನಂಬರ್ ಸೈನ್ ಮೈನಸ್ ಆಗಿರೋದ್ರಿಂದ ಮೈನಸ್ 60 ವಿಲ್ ಗೆಟ್ ಇಟ್. ಸೊ ಇಲ್ಲಿ ಎರಡು ಮಲ್ಟಿಪ್ಲಿಕೇಶನ್ ದೆನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಅದು ಈಸಿಯಾಗಿ ಬಂದ್ಬಿಡುತ್ತೆ. ಸೊ 90x ಮತ್ತೆ 30x ಆಗಿ ಈ ನಂಬರ್ ಅನ್ನ ಏನ್ ಮಾಡ್ತಾ ಇದೀವಿ ಸ್ಪ್ಲಿಟ್ ಮಾಡ್ತಾ ಇದೀವಿ. ಸೊ ಹಂಗೆ ಎಕ್ಸ್ ಸ್ಕ್ವೇರ್ ಹೀಗೆ ಇರುತ್ತೆ. ಇನ್ಸ್ಟೆಡ್ ಆಫ್ ಮೈನಸ್ 60x ವಿ ವಾಂಟ್ ಟು ರೈಟ್ ಮೈನಸ್ 90x ಪ್ಲಸ್ 30x ಆಗಿರುತ್ತೆ. ಸೊ ಮೈನಸ್ 90x ಪ್ಲಸ್ 30x ಮೈನಸ್ 2700 ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಈಗ ಏನ್ ಮಾಡೋಣ, ಎರಡೆರಡು ನಂಬರ್ಗಳನ್ನ ಒಂದ್ ಗ್ರೂಪ್ ಆಗಿ ಮಾಡ್ತಾ ಅಲ್ಲಿ ಕಾಮನ್ ಅನ್ನ ತೆಗಿತಾ ಹೋಗೋಣ. ಸಿ ವಾಟ್ ಇಸ್ ಕಾಮನ್, ಎಕ್ಸ್ ಇಸ್ ಕಾಮನ್. ವಾಟ್ ಇಸ್ ರಿಮೈನಿಂಗ್, ಎಕ್ಸ್ ಮೈನಸ್ 90 ಆಗತ್ತೆ. ಸೊ ಇಲ್ಲಿ ಪ್ಲಸ್ 30 ಕಾಮನ್. ನೋಡಿ ಎರಡು ನಂಬರ್ ಇಂದ 30 ಕಾಮನ್ ಆಗತ್ತೆ. ಸೊ 30 ಕಾಮನ್ ಆಗೋದು ಹೇಗಾಯ್ತು 2700 ಅನ್ನ ನಾವು ಯಾವ ತರ ಸ್ಪ್ಲಿಟ್ ಮಾಡ್ತೀವಿ ಅಂದ್ರೆ 90 ಇಂಟು 30 ಆಗಿ ಸ್ಪ್ಲಿಟ್ ಮಾಡ್ತೀವಿ. ಆಗ
ಈ ನಂಬರ್ ಏನಾಗುತ್ತೆ 30 ಎರಡು ನಂಬರ್ ಇಂದ ಕಾಮನ್ ಆಗಿ ಸಿಗುತ್ತೆ. ಸೊ ಎಕ್ಸ್ ರಿಮೈನಿಂಗ್ ಅಂಡ್ ಮೈನಸ್ ಇಲ್ಲಿ 90 ಉಳ್ಕೊಂಡಿದೆ. 90 is equals to 0 ಆಗ್ತಾ ಇದೆ. ನೆಕ್ಸ್ಟ್ ಅಗೇನ್ ಫ್ರಮ್ ದೀಸ್ ಟು ನಂಬರ್ಸ್ ವಾಟ್ ಇಸ್ ಕಾಮನ್ ಅಂದ್ರೆ ಎಕ್ಸ್ ಮೈನಸ್ 90 ಇಸ್ ಕಾಮನ್ ಅಲ್ವಾ. ಸಿ ವಾಟ್ ಇಸ್ ರಿಮೈನಿಂಗ್, ಇಲ್ಲಿ ಎಕ್ಸ್ ಉಳ್ಕೊಂಡಿದೆ, ಇಲ್ಲಿ ಪ್ಲಸ್ 30 ಉಳ್ಕೊಂಡಿದೆ. ಸೊ ದಿಸ್ ಇಸ್ ವಾಟ್ ಎಕ್ಸ್ ಪ್ಲಸ್ 30 ದಟ್ ಈಸ್ ಈಕ್ವಲ್ಸ್ ಟು 0 ಆಯ್ತು. ಸಿ ಒನ್ಸ್ ನಾವೇನ್ ಮಾಡ್ಬೇಕು, ಎಕ್ಸ್ ಮೈನಸ್ 90ಗೆ 0ನ ಇಕ್ವೇಟ್ ಮಾಡಬೇಕು, ಎಕ್ಸ್ ಪ್ಲಸ್ 30ಗೆ ಒನ್ಸ್ 0ನ ಇಕ್ವೇಟ್ ಮಾಡ್ಬೇಕಾಗತ್ತೆ. ಎಕ್ಸ್ ಮೈನಸ್ 90 ಇಸ್ ಈಕ್ವಲ್ಸ್ ಟು 0 ಅಂಡ್ ಎಕ್ಸ್ ಪ್ಲಸ್ 30 ಇಸ್ ಈಕ್ವಲ್ಸ್ ಟು 0. ಸಿ ಎಕ್ಸ್ ಇಸ್ ಈಕ್ವಲ್ಸ್ ಟು 90ನ ಈಕ್ವಲ್ಸ್ ಇಂದ ಆ ಕಡೆ ತಗೊಂಡ್ರೆ ಏನಾಗುತ್ತೆ, ಮೈನಸ್ 90 ವಿಲ್ ಬಿಕಮ್ ಪ್ಲಸ್ 90 ಅಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಸೊ ಮೈನಸ್ 30 ವಿಲ್ ಬಿಕಮ್ ಪ್ಲಸ್ 30 ವಿಲ್ ಬಿಕಮ್ ಮೈನಸ್ 30 ಆಗುತ್ತೆ. ಸೊ ಇಲ್ಲಿ ನಮಗೆ ಎರಡು ಎಕ್ಸ್ ವ್ಯಾಲ್ಯೂಸ್ ಸಿಗುತ್ತೆ. ಬಟ್ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಂತಂದ್ರೆ 90ಯನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾಕೆ 90ಯನ್ನೇ ಕನ್ಸಿಡರ್ ಮಾಡಬೇಕು, ವೈ ನಾಟ್ ಟು ಕನ್ಸಿಡರ್ ಮೈನಸ್ 30 ಅಂತ ಅಂದ್ರೆ, ಇಲ್ಲಿ ನಾವು ಲೆಂತ್ ಬಗ್ಗೆ ಮಾತಾಡ್ತಾ ಇದೀವಿ. ಸೈಡ್ಸ್ ಎಷ್ಟೆಷ್ಟು ಲೆಂತ್ ಇದೆ, ಎಷ್ಟು ಉದ್ದ, ಲೆಂತ್ ಅಥವಾ ಸೈಡ್ಸ್, ಈ ರೀತಿ ಹೈಟ್, ಇದನ್ನೆಲ್ಲ ಮಾತಾಡುವಾಗ ನಾವು ಎಲ್ಲೂ ನೆಗೆಟಿವ್ಸ್ ನ ಯೂಸ್ ಮಾಡೋದಿಲ್ಲ, ಪಾಸಿಟಿವ್ ವ್ಯಾಲ್ಯೂಸ್ ಆಗಿರುತ್ತೆ. ಹಾಗಾಗಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತಂದ್ರೆ ವಿ ನೀಡ್ ಟು ಕನ್ಸಿಡರ್ ಪ್ಲಸ್ 90. ಸೊ ಹಾಗಾಗಿ ಎಕ್ಸ್ ವ್ಯಾಲ್ಯೂ 90 ಆಯ್ತು ಅಂತಂದ್ರೆ, ಸೊ ಇಲ್ಲಿ ಎಕ್ಸ್ ನ ಏನಂತ ತಗೊಂಡ್ವಿ, ಶಾರ್ಟ್ ಸೈಡ್ ಅಂತ. ಸೊ ಹಾಗಾಗಿ ದೇರ್ ಫೋರ್ ಶಾರ್ಟರ್ ಸೈಡ್ ಆಫ್ ದ ಫೀಲ್ಡ್ ಈಸ್ 90 ಮೀಟರ್ ಆಗ್ತಾ ಇದೆ. ಸೊ ಇವಾಗ ಅದು 90 ಮೀಟರ್ ಆಯ್ತು. ಅವ್ರು ಕೇಳ್ತಾ ಇರೋದು ಫೈಂಡ್, ನೋಡಿ, ಫೈಂಡ್ ಸೈಡ್ಸ್ ಆಫ್ ದ ಫೀಲ್ಡ್ ಅಂತ ಕೇಳ್ತಾ ಇದ್ದಾರೆ. ಒನ್ ಆಫ್ ದ ಸೈಡ್ ಇಸ್ 90 ಮೀಟರ್. ಸಿ ಒನ್ ಮೋರ್ ಸೈಡ್ ನೋಡಿ, ಒಂದ್ ಸೈಡ್ 90, ಇನ್ನೊಂದ್ ಸೈಡ್ ಏನಾಗುತ್ತೆ, ದೆನ್ ಲಾಂಗರ್ ಸೈಡ್ ಏನಾಗುತ್ತೆ 30 ಪ್ಲಸ್ ಎಕ್ಸ್ ಆಗುತ್ತೆ. ಸೊ 30 ಪ್ಲಸ್ ಎಕ್ಸ್ ಅಂದ್ರೆ ಏನಾಯ್ತು, 30 ಪ್ಲಸ್ 90 ಆಯ್ತು. ಸೊ 90 ಪ್ಲಸ್ 30 ಅಥವಾ 30 ಪ್ಲಸ್ 90 ಏನಾಗುತ್ತೆ, 120 ಆಗುತ್ತೆ. ದಟ್ ಇಸ್ 120 ಮೀಟರ್. ಹಾಗಿದ್ರೆ ವಾಟ್ ಇಸ್ ದ ಸೈಡ್ಸ್ ಆಫ್ ದ ಫೀಲ್ಡ್ ಅಂದ್ರೆ 90 ಮೀಟರ್ ಅಂಡ್ 120 ಮೀಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. A train travels 360 kilometers at a uniform speed. If the speed had been 5 kilometers per hour more, it would have taken 1 hour less for the same journey. Find the speed of the train ಅಂತ ಕೇಳ್ತಾ ಇದ್ದಾರೆ. ನಾವು ಟ್ರೈನಿನ ಸ್ಪೀಡ್ ಅನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಅದು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅದೇನ್ ಮಾಡ್ತೀವಿ, ಎಕ್ಸ್ ಅಂತ ತಗೋತೀವಿ. ಸೊ speed of the train be x ಕಿಲೋಮೀಟರ್ ಪರ್ ಅವರ್ ಅಂತ ಇಟ್ಕೊಳ್ಳೋಣ. ಫಸ್ಟ್ ಕ್ವೆಶನ್ ಏನಿದೆ ಅಂತ ಅರ್ಥ ಮಾಡ್ಕೊತಾ ಹೋಗೋಣ. ಎ ಟ್ರೈನ್ ಟ್ರಾವೆಲ್ಸ್ 360 ಕಿಲೋಮೀಟರ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಸಿ ಒಂದು ಟ್ರೈನ್ ಏನ್ ಮಾಡ್ತಾ ಇದೆ, 360 ಕಿಲೋಮೀಟರ್ ಒಂದು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾ ಇದೆ. ಯಾವ ಸ್ಪೀಡ್ ಅಲ್ಲಿ, ಒಂದು ಯೂನಿಫಾರ್ಮ್ ಸ್ಪೀಡ್. ಆ ಯೂನಿಫಾರ್ಮ್ ಸ್ಪೀಡ್ ಅನ್ನ ನಾವು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ಳೋದು. ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಮೋರ್, ಈ ಎಕ್ಸ್ ಕಿಲೋಮೀಟರ್ ಟ್ರಾವೆಲ್ ಏನು ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು, ಅದೇ ಟ್ರೈನ್ ಅನ್ನ 5 ಕಿಲೋಮೀಟರ್ ಪರ್ ಅವರ್ ಅಷ್ಟು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಇಟ್ ವುಡ್ ಹ್ಯಾವ್ ಟೇಕನ್ 1 hour ಲೆಸ್ ಫಾರ್ ದ ಸೇಮ್ ಜರ್ನಿ, ರೈಟ್. ಸ್ಪೀಡ್ ಜಾಸ್ತಿ ಆಗ್ತಾ ಇದ್ದಂಗೆ ಸೇಮ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಕ್ಕೆ ಕಡಿಮೆ ಟೈಮ್ ಅನ್ನ ತಗೊಳುತ್ತೆ, ರೈಟ್. ಹಾಗಾಗಿ ಟೈಮ್ ಟೇಕನ್ ಟು ಕವರ್ 360 ಕಿಲೋಮೀಟರ್ 360 ಕಿಲೋಮೀಟರ್ ಅನ್ನ ಏನು ರೀಚ್ ಆಗ್ಬೇಕಾದ್ರೆ ವಾಟ್ ಇಸ್ ಟೈಮ್ ಅಂತಂದ್ರೆ, ಟೈಮ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ, ಹೌದಾ. ಟೈಮ್ ಟೇಕನ್ ಟು ಕವರ್ 360 ಕಿಲೋಮೀಟರ್. 360 ಕಿಲೋಮೀಟರ್ ಅನ್ನ ಕವರ್ ಮಾಡಿದ್ರೆ ಟೈಮ್ ಏನ್ ತಗೊಳುತ್ತೆ, ಅದು ಡಿಸ್ಟೆನ್ಸ್ 360 ಬೈ
ಸ್ಪೀಡ್, ಎಷ್ಟು ಸ್ಪೀಡ್ ಅಲ್ಲಿ ಅದು ಟ್ರಾವೆಲ್ ಮಾಡ್ತಾ ಇದೆ, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದೆ. ಸಿ ಅಕಾರ್ಡಿಂಗ್ ಟು ದ ಕ್ವೆಶನ್, ಅಕಾರ್ಡಿಂಗ್ ಟು ದ ಕ್ವೆಶನ್ ಪ್ರಕಾರ ನಾವು 360 ಕಿಲೋಮೀಟರ್ ಅನ್ನ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ರೀಚ್ ಆಗ್ತೀವಿ. ಸಿ 1 ಅವರ್ ಕಡಿಮೆ ಟೈಮ್ ಅಲ್ಲಿ ರೀಚ್ ಆಗ್ಬೇಕು ಅಂತಂದ್ರೆ ವಾಟ್ ಇಸ್ ದ ಸ್ಪೀಡ್? ಸಿ ನೋಡಿ, 360 ಬೈ ಎಕ್ಸ್ ಪ್ಲಸ್ 5 ಕಿಲೋಮೀಟರ್. ನೋಡಿ, ಸೇಮ್ ಡಿಸ್ಟೆನ್ಸ್ 360 ಕಿಲೋಮೀಟರ್ ಅನ್ನ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಏನಾದ್ರೂ ನಾವು ಟ್ರಾವೆಲ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಸಮ್ ಟೈಮ್ಸ್. ದಿಸ್ ಇಸ್ ದ ಟೈಮ್. ಸಿ ಇದೇ 360 ಬೈ ಎಕ್ಸ್ ಪ್ಲಸ್ 5 ಸ್ಪೀಡ್ಗೆ ಏನ್ ಸ್ಪೀಡ್ ಇತ್ತೋ ಅದಕ್ಕೆ 5 ಕಿಲೋಮೀಟರ್ ಪರ್ ಅವರ್ ಅಷ್ಟು ಜಾಸ್ತಿ ಮಾಡಿದ್ವಿ ಅಂತಂದ್ರೆ ಎಷ್ಟು ಟೈಮ್ ಕಡಿಮೆ ತಗೊಳತ್ತೆ? 1 ಅವರ್. ಅಂದ್ರೆ ಈ ಟೈಮ್ ಇಂದ ಈ ಟೈಮ್ ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 1 ಅವರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಕ್ವಾಡ್ರಾಟಿಕ್ ಫಾರ್ಮ್ ಮಾಡಿ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಏನು ಡಿನಾಮಿನೇಟರ್ಸ್ ಇದೆ ಅದೆರಡನ್ನು ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಇದೆರಡು ಮಲ್ಟಿಪ್ಲೈ ಮಾಡಿ ದೆನ್ ಕ್ರಾಸ್ ಮಲ್ಟಿಪ್ಲೈ. ಸಿ 360 ಇಂಟು ಎಕ್ಸ್ ಪ್ಲಸ್ 5 ಮೈನಸ್ ಎಕ್ಸ್ ಇಂಟು 360 ಏನಾಗುತ್ತೆ? 360 ಎಕ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 1. ಸಿ 360 ಇಂದ ಎಕ್ಸ್ ಪ್ಲಸ್ 5 ನ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 360 ಎಕ್ಸ್ ಆಗುತ್ತೆ. ಪ್ಲಸ್ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 0s 0, 5 6 30, 3 ಕ್ಯಾರೀಸ್, 5 3s 15, 18 ಆಗತ್ತೆ. ಪ್ಲಸ್ 3 ಸೇರಿಸಿದ್ರೆ 18 ಆಯ್ತು. ಮೈನಸ್ 360 that is equals to 1 divided by x into x ಏನಾಗ್ತಾ ಇದೆ? x ಸ್ಕ್ವೇರ್ ಅಂಡ್ ಪ್ಲಸ್ 5 ಇಂಟು ಎಕ್ಸ್ 5x ಆಗ್ತಾ ಇದೆ. ಇಲ್ಲಿ ಪ್ಲಸ್ 360x ಇದೆ, ಇದು ಮೈನಸ್ 360x. ಬೋತ್ ಗೆಟ್ ಕ್ಯಾನ್ಸಲ್. ಸಿ ಡಿಫರೆಂಟ್ ಸೈನ್, ಸೇಮ್ ನಂಬರ್ಸ್ ಇತ್ತು ಅಂದ್ರೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 1800 ಇನ್ ದ ನ್ಯೂಮರೇಟರ್ ಹಾಗೆ ಇರಲಿ. ಸೊ ನಾವೇನ್ ಮಾಡೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಅನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಒಂದ್ ಜೊತೆ ಮಲ್ಟಿಪ್ಲೈ ಮಾಡಿ ಗೆಟ್ ದ ಸೇಮ್ ನಂಬರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಹಾಗಾಗಿ ಏನ್ ಬಂತು ನಮ್ಗೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಬರ್ತಾ ಇದೆ. ಸೊ 1800 ಅನ್ನ ನಾವು ಈಕ್ವಲ್ಸ್ ಅನ್ನ ಈ ಕಡೆ ತಗೋತೀವಿ. ಪ್ಲಸ್ 1800 ವಿಲ್ ಬಿಕಮ್ ಮೈನಸ್ 1800 ಆಗುತ್ತೆ. ಆಗ ಅದೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗುತ್ತೆ, ರೈಟ್? ಸೊ ಇದನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡ್ರೆ ಅಂದ್ರೆ ನಾವೀಗ ಎಕ್ಸ್ ಪ್ಲಸ್ 5x ಮೈನಸ್ 1800 is equals to 0. This is in the form of quadratic equation. ಸಿ ಹಾಗೆ ಇಲ್ಲ, ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಸಾಕು, ನಿಮ್ಗೆ ಆ ಟ್ರೈನಿನ ಸ್ಪೀಡ್ ಏನಿದೆ ಅಂತ ಸಿಕ್ಬಿಡುತ್ತೆ. ಸೊ ಏನ್ ಮಾಡ್ಬೇಕು? ಸಿ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡ್ಬೇಕು. ಅದಕ್ಕೆ ನಾವು ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ನ ಮಲ್ಟಿಪ್ಲೈ ಮಾಡ್ತೀವಿ ಫಸ್ಟಿಗೆ. ಸೊ ಮೈನಸ್ 1800x ಇದೆ. ಸೊ ಅದನ್ನ ಸ್ಪ್ಲಿಟ್ ಮಾಡ್ಬೇಕು. ಯಾವ ತರ ಸ್ಪ್ಲಿಟ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡಿ, ನಮಗೆ 1800 ಅನ್ನ ಸ್ಪ್ಲಿಟ್ ಮಾಡಕ್ಕೆ ಒಂದೇ ನಂಬರ್ಸ್, ಎರಡು ಪೇರ್ ಆಫ್ ನಂಬರ್ಸ್ ಇರಲ್ಲ. ಬೇರೆ ಬೇರೆ ನಂಬರ್ ಗಳನ್ನ ಮಲ್ಟಿಪ್ಲೈ ಮಾಡಿದಾಗ್ಲೂ ನಿಮ್ಗೆ 1800 ಸಿಗುತ್ತೆ. ಬಟ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಾಗಿ ಅಂದ್ರೆ ನಮಗೆ ಆ ಎರಡು ನಂಬರ್ ಗಳನ್ನ ಎಡಿಷನ್ ಆರ್ ಸಬ್ಟ್ರಾಕ್ಷನ್ ಮಾಡಿದ್ರೆ ಮಿಡಲ್ ಟರ್ಮ್ ಬರ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೆ ಗೊತ್ತಿರೋ ಹಂಗೆ 30 60s ಏನ್ ಬರುತ್ತೆ? 1800. ಸಿ 60 ಮತ್ತೆ 30 ತಗೊಂಡ್ರೆ ತಪ್ಪೇನಿಲ್ಲ ಮಲ್ಟಿಪ್ಲಿಕೇಶನ್ಗೆ, ಬಟ್ ಎಡಿಷನ್ ಬರ್ಬೇಕಲ್ಲ, ಮಿಡಲ್ ಟರ್ಮ್ ಬರ್ಬೇಕಲ್ಲ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಿಡಲ್ ಟರ್ಮ್ ಇಲ್ಲಿ ಬರಲ್ಲ ನೋಡಿ. 16 ನಲ್ಲಿ 30 ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ 30 ಸಿಗುತ್ತೆ. ಸೊ ಹಾಗಾಗಿ ಈ 30 ಮತ್ತೆ 60 ಈ ಪೇರನ್ನ ನಾವು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಾಗತ್ತೆ? 45 ನಾನು ಇನ್ನೊಂದು ನಂಬರ್ನ ತಗೊಂಡು 45 40s 540s 1800 ಆಗುತ್ತೆ. ಹಾಗೆ 45 ಇಂದ 40 ನ ಸಬ್ಟ್ರಾಕ್ಟ್ ಮಾಡ್ರೆ ವಿಲ್ ಗೆಟ್ ಇಟ್ 5 ಅಲ್ವಾ? ಮಿಡಲ್ ಟರ್ಮ್ ಸಿಗ್ತಾ ಇದೆ. ಆ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಏನು ಮೈನಸ್ 1800 ಸಿಗ್ಬೇಕಾಗತ್ತೆ. ಇಲ್ಲಿ ಯಾವುದೇ ಒಂದು ನಂಬರ್ಗೆ ಮೈನಸ್ ಕೊಟ್ರು ನಿಮಗೆ ಮೈನಸ್ 1800 ಬರುತ್ತೆ. ಬಟ್ ಮಿಡಲ್ ಟರ್ಮ್ ಇಸ್ ವೆರಿ ಇಂಪಾರ್ಟೆಂಟ್. ಮಿಡಲ್ ಟರ್ಮ್ ಅಲ್ಲಿ ಯಾವ್ದಕ್ಕೆ ಈ ನಂಬರ್ಗೆ ಪ್ಲಸ್ ಇತ್ತು ಅಂತಂದ್ರೆ ನಾವು ಬಿಗ್ಗರ್ ನಂಬರ್ಗೆ ಪ್ಲಸ್ ಹಾಕೊಂಡು ಸ್ಮಾಲರ್ ನಂಬರ್ಗೆ ಮೈನಸ್ ಹಾಕೋಬೇಕಾಗತ್ತೆ. ಯಾಕೆಂದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ 5. ಸಿ ದಟ್
ದಟ್ ಇಸ್ ಪ್ಲಸ್ 5 ಆಗುತ್ತೆ. ಯಾಕಂದ್ರೆ ಬಿಗರ್ ನಂಬರ್ ಸೈಡ್ ತಗೋತೀರಾ. 45 ಮೈನಸ್ 40 ಇಸ್ ಪ್ಲಸ್ 5 ಆಗುತ್ತೆ. ಸೊ ಆಗ ನಿಮ್ಗೆ ಮಿಡಲ್ ಟರ್ಮ್ ಸಿಗುತ್ತೆ. ಅದೆರಡರ ಮಲ್ಟಿಪ್ಲಿಕೇಶನ್ ಇಂದ ಏನಾಗುತ್ತೆ -1800 ಕೂಡ ಸಿಗ್ತಾ ಇದೆ. ಸೊ ಎಕ್ಸ್ ಸ್ಕ್ವೇರ್ ಆಗಿ ಬರ್ಕೊಳ್ಳಿ. ಸಿ ಇನ್ಸ್ಟೆಡ್ ಆಫ್ 5x ವಿ ಕ್ಯಾನ್ ರೈಟ್ ಇಟ್ ಪ್ಲಸ್ 45x minus 40x. See, minus 1800 that is equals to 0 ಆಗುತ್ತೆ. ಸೊ ಈಗೇನ್ ಮಾಡೋಣ, ಟೂ ನಂಬರ್ಸ್ ಒನ್ ಗ್ರೂಪ್ ಮಾಡ್ತಾ ಹೋಗಿ. ಸೊ ವಾಟ್ ಇಸ್ ಕಾಮನ್ ಫ್ರಮ್ ದೀಸ್ ಟು? ಎಕ್ಸ್ ಇಸ್ ಕಾಮನ್. ವಾಟ್ ಇಸ್ ರಿಮೈನಿಂಗ್? ಎಕ್ಸ್ ಪ್ಲಸ್ 45 ವಿಲ್ ಬಿ ರಿಮೈನಿಂಗ್. ನೆಕ್ಸ್ಟ್ ಇದು ಎರಡು ನಂಬರ್ ಅಲ್ಲಿ ಮೈನಸ್ ಕಾಮನ್ ಆಗಿದೆ. ಮೈನಸ್ ಅನ್ನ ಆಚೆ ತಕೊಂಡ್ಬಿಡೋಣ. ಟೇಕ್ ಇಟ್ ಔಟ್ ಸೈಡ್. ದೆನ್ ಸಿ 1800 ಅನ್ನ ನಾವು ಯಾವ ತರ ಫಾರ್ಮ್ ಅಲ್ಲಿ ಬರಿಬಹುದು? 45 40s ಅಂತ ಬರಿಬಹುದಾಗತ್ತೆ. ಸೊ ಹಾಗಾಗಿ ಇಲ್ಲಿ 40 ಏನಾಗಿರುತ್ತೆ? ಕಾಮನ್ ಆಗಿರುತ್ತೆ. ಟೇಕ್ ಇಟ್ ಔಟ್ ಸೈಡ್. ನೋಡಿ, ಎರಡು ಕಡೆ ಮೈನಸ್ ಕಾಮನ್ ಇತ್ತು, ತೆಗ್ದಿದೀವಿ. ಎರಡು ಕಡೆ 40 ಕಾಮನ್ ಇದೆ, ತೆಗಿತಾ ಇದ್ದೀವಿ. ವಾಟ್ ಇಸ್ ರಿಮೈನಿಂಗ್? ನೋಡಿ, ಮೈನಸ್ ಔಟ್ ಸೈಡ್ ತಗೊಂಡಿರೋದ್ರಿಂದ ಇಲ್ಲಿ ಬ್ರಾಕೆಟಿನ ಒಳಗೆ ಏನಾಗುತ್ತೆ? ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಕಾಮನ್ ತೆಗ್ದಿರೋದ್ರಿಂದ ಇಲ್ಲೂ ಕೂಡ ಪ್ಲಸ್ ಆಗುತ್ತೆ. ದೆನ್ 40 ಆಚೆ ತೆಗ್ದಿದ್ದೀವಿ. ವಾಟ್ ಇಸ್ ರಿಮೈನಿಂಗ್? 45 ದಟ್ ಈಸ್ ಈಕ್ವಲ್ಸ್ ಟು 0. ನೋಡಿ, ಈಗ ಈ ಎರಡು ಟರ್ಮ್ ಅಲ್ಲಿ ವಾಟ್ ಇಸ್ ಕಾಮನ್ ಅಂದ್ರೆ ಎಕ್ಸ್ ಪ್ಲಸ್ 45 ಇಸ್ ಕಾಮನ್. ಸೊ ಎಕ್ಸ್ ಪ್ಲಸ್ 45 ನ ಹಾಗೆ ಆಚೆ ತಗೊಂಡ್ಬಿಡೋಣ. ವಾಟ್ ಇಸ್ ರಿಮೈನಿಂಗ್? ಇಲ್ಲಿ ಎಕ್ಸ್ ಉಳ್ಕೊಂಡಿದೆ, ಇಲ್ಲಿ ಮೈನಸ್ 40 ಉಳ್ಕೊಂಡಿದೆ. ಎಕ್ಸ್ ಮೈನಸ್ 40 ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಈಕ್ವೇಟ್ ಟು 0. ಈ ಒಂದ್ಸಲ ಈ ಟರ್ಮ್ ಅನ್ನ 0ಗೆ ಈಕ್ವೇಟ್ ಮಾಡಿದ್ರೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ ಎಕ್ಸ್ ಪ್ಲಸ್ 45 ಇಸ್ ಈಕ್ವಲ್ಸ್ ಟು 0. ದನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 45 ಆಯ್ತು. ಇದು ನೋಡೋಣ, ಇದೇನಾಗತ್ತೆ? ಎಕ್ಸ್ ಮೈನಸ್ 40 ಇಸ್ ಈಕ್ವಲ್ಸ್ ಟು 0. ದನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಈಗ ಮೈನಸ್ 40ನ ಆ ಕಡೆ ತಗೊಂಡ್ರೆ ಪ್ಲಸ್ 40 ಆಯ್ತು. ಸಿ ವಿ ಶುಡ್ ಕನ್ಸಿಡರ್ 40 ಪ್ಲಸ್ 40. ಯಾಕೆ ಪ್ಲಸ್ 40 ಅನ್ನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಸ್ಪೀಡ್ ಅನ್ನು ಕೂಡ ನಾವೆಲ್ಲೂ ನೆಗೆಟಿವ್ ವ್ಯಾಲ್ಯೂನಲ್ಲಿ ಹೇಳೋದಿಲ್ಲ. ಹಾಗಾಗಿ ಪ್ಲಸ್ 40 ಅನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ದೇರ್ಫೋರ್ ಸ್ಪೀಡ್ ಆಫ್ ದ ಟ್ರೈನ್ ವಿಲ್ ಬಿ 40 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. Okay, next question. Sum of the areas of two squares is 468 meter square ಆಗಿದೆ. If the difference of their perimeters is 24 meter, find the sides of the two squares. See, ಎರಡು ಸ್ಕ್ವಯರ್ ಗಳಿದೆ. ಫಾರ್ ಎಕ್ಸಾಂಪಲ್ ಸುಮ್ಮನೆ ಹಾಗೆ ಒಂದು ಡ್ರಾ ಮಾಡ್ಕೊಂಡು ನಿಮ್ಗೆ ಈಸಿ ಆಗಿರ್ತಾಗತ್ತೆ. ಇಲ್ಲಿ ಎರಡು ಸ್ಕ್ವಯರ್ ಇದೆ ಅನ್ಕೊಳ್ಳೋಣ. ಆ ಸ್ಕ್ವಯರಿನ ಸೈಡ್ಸ್ ಏನಾಗಿದೆ? ಸೊ ಎಕ್ಸ್ ಆಗುತ್ತೆ, ಬಿಕಾಸ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಇನ್ ಸ್ಕ್ವಯರ್. ದಿಸ್ ಇಸ್ ವೈ ಅಂತ ತಗೊಳ್ಳೋಣ. ವೈ ಆಗಿರುತ್ತೆ. ಹಾಗಾದ್ರೆ ಸಮ್ ಆಫ್ ದ ಏರಿಯಾಸ್ ಆಫ್ ಟೂ ಸ್ಕ್ವೇರ್ಸ್ ಈಸ್ ಅಂದ್ರೆ ಆ ಎರಡು ಸ್ಕ್ವೇರ್ ಗಳ ಏರಿಯಾಗಳನ್ನ ಸಮ್ ಮಾಡಿದ್ರೆ, ಆಡ್ ಮಾಡಿದ್ರೆ 468 ಬರುತ್ತೆ. ಅದೇ ಸ್ಕ್ವೇರ್ ಗಳ ಪೆರಿಮೀಟರ್ ಗಳ ಡಿಫರೆನ್ಸ್ ಸಬ್ಟ್ರಾಕ್ಟ್ ಮಾಡಿದ್ರೆ ವಿಲ್ ಗೆಟ್ ಇಟ್ 24. ಫೈಂಡ್ ದ ಸೈಡ್ಸ್ ಆಫ್ ಅ ಟೂ ಸ್ಕ್ವೇರ್. ಹಂಗಾದ್ರೆ ಆ ಎರಡು ಸ್ಕ್ವೇರ್ ಗಳ ಸೈಡ್ ಎಷ್ಟಾಗಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ನಮ್ಗೆ ಎರಡು ಸ್ಕ್ವೇರ್ ಗಳ ಸೈಡ್ಸ್ ಗೊತ್ತಿಲ್ಲ. ಹಾಗಾಗಿ ಒಂದನ್ನ ಎಕ್ಸ್ ಅಂತ ತಗೊಂಡಿದ್ದೀನಿ, ಇನ್ನೊಂದನ್ನ ವೈ ಅಂತ ತಗೊಂಡಿದ್ದೀನಿ. ಈಗ ಕ್ವೆಶನ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅದು ಫಸ್ಟ್ ಗೆ ಬರ್ಕೊಂಡ್ಬಿಡೋಣ. ಲೆಟ್ ದ sides of the two squares will be x meter and y meter respectively. ಹೌದಲ್ವಾ? ಸಿ ಅವೆರಡುಗಳ ಸ್ಕ್ವೇರ್ ಗಳ ಏನಾಗಿರುತ್ತೆ? ಸೈಡ್ಸ್ ಎಕ್ಸ್ ಮೀಟರ್, ಒನ್ ಮೋರು ವೈ ಮೀಟರ್ ಆಗಿರ್ಲಿ. ಹಾಗಾದ್ರೆ ವಾಟ್ ಇಸ್ ದರ್ ಪೆರಿಮೀಟರ್? Therefore their perimeter will be
ನಿಮ್ಗೆ ಗೊತ್ತಿದೆ ಪೆರಿಮೀಟರ್ ನ ಫಾರ್ಮುಲಾ ಏನು, ಸ್ಕ್ವೇರ್ಗೆ ಅಂತ 4a ಆಗಿರುತ್ತೆ. ಹಂಗೆ ಇಲ್ಲಿ ಎಕ್ಸ್ ಸೈಡ್ ಎಕ್ಸ್ ಆಗಿರೋದ್ರಿಂದ ಏನಾಗುತ್ತೆ 4x ಆಗುತ್ತೆ. ಒನ್ ಮೋರ್ ಸ್ಕ್ವೇರ್ಗೆ ಏನಾಗುತ್ತೆ 4y ಆಗುತ್ತೆ. ಅಂಡ್ ಏರಿಯಾಸ್ ವಿಲ್ ಬಿ ಏರಿಯಾಸ್ ಏನಾಗುತ್ತೆ ಒಂದು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಬಿಕಾಸ್ ಏರಿಯಾ ಆಫ್ ಅ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ಅಂತ ಹೇಳ್ತೀರಾ. ಹಾಗಾಗಿ ಇದು ಸೈಡ್ ಎಕ್ಸ್ ಆಗಿರೋದ್ರಿಂದ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಂಡ್ ವೈ ಸ್ಕ್ವೇರ್ ಆಗುತ್ತೆ ರೆಸ್ಪೆಕ್ಟಿವ್ಲಿ. ಫುಲ್ ಸ್ಟಾಪ್. ದೇರ್ ಫೋರ್ ಈಗ ಅವೆರಡು ಕಂಡೀಷನ್ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ಗೆ ಪೆರಿಮೀಟರ್ ಕಂಡೀಷನ್ ನ ತಗೋತೀನಿ. ಇಫ್ ದ ಡಿಫರೆನ್ಸ್ ಆಫ್ ದ ಪೆರಿಮೀಟರ್, ಆ ಎರಡು ಪೆರಿಮೀಟರ್ ಗಳ ಡಿಫರೆನ್ಸ್ 24 ಆಗಿದೆ. ಸೊ ಅಂದ್ರೆ ಎಕ್ಸ್ ಸ್ಕ್ವೇರ್ ವಾಟ್ ಇಸ್ ದಟ್ 4x ಅಲ್ವಾ. ಪೆರಿಮೀಟರ್ ಆಫ್ ದ ಫಸ್ಟ್ ಸ್ಕ್ವೇರ್ 4x, ಪೆರಿಮೀಟರ್ ಆಫ್ ನೆಕ್ಸ್ಟ್ ಸ್ಕ್ವಯರ್ ಏನಾಗಿದೆ 4y ಆಗಿದೆ. ದಟ್ ಈಸ್ ಈಕ್ವಲ್ಸ್ ಟು 24. ಆ ಎರಡು ಪೆರಿಮೀಟರ್ ಗಳ ಡಿಫರೆನ್ಸ್ 24 ಆಗಿದೆ. ಸೊ 4 ಇಸ್ ಕಾಮನ್ ಫ್ರಮ್ ಬೋತ್ ದ ಸೈಡ್ಸ್. ಎರಡು ಕಡೆ ಕಾಮನ್ ಇದೆ. x ಮೈನಸ್ y ದಟ್ ಈಸ್ ಈಕ್ವಲ್ಸ್ ಟು 24 ಆಗಿದೆ. 4 1s are 4, 4 6s are 24 ಆಗಿದೆ. ಸೊ ಇದೇನಾಯ್ತು x ಮೈನಸ್ y ಇಸ್ ಈಕ್ವಲ್ಸ್ ಟು 6 ಆಯ್ತು. x ಇಸ್ ಈಕ್ವಲ್ಸ್ ಟು 6 ಮೈನಸ್ y ಇರೋದು ಈ ಕಡೆ ಬಂದ್ರೆ ಏನಾಯ್ತು ಪ್ಲಸ್ y ಆಯ್ತು. ದಿಸ್ ಇಸ್ ಈಕ್ವೇಶನ್ ನಂಬರ್ 1 ಅಂತ ಇಟ್ಕೊಳ್ಳೋಣ. ಸಿ ಯಾಕೆ ಈ ತರ ಫಾರ್ಮ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಎಕ್ಸ್ ಮತ್ತೆ ವೈ ಎರಡು ಅನ್ನೋನ್ ಇರೋದ್ರಿಂದ ಇಲ್ಲಿ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಕ್ ಕಷ್ಟ ಆಗುತ್ತೆ. ಅದಕ್ಕಾಗಿ ಒಂದ್ ವ್ಯಾಲ್ಯೂನ ಈ ಕಡೆ ತಗೊಂಡು ಎಕ್ಸ್ ವ್ಯಾಲ್ಯೂ ಏನು 6 ಪ್ಲಸ್ ವೈ ಅಂತ ಈಗ ಆಗಿರುತ್ತೆ. ಇದನ್ನ ಇನ್ನೊಂದು ಕಂಡೀಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಎರಡು ಸ್ಕ್ವೇರ್ ಗಳ ಸೈಡ್ ಸಿಕ್ಬಿಡುತ್ತೆ. ಸೊ ಒನ್ ಮೋರ್ ಕಂಡೀಷನ್ ಏನು, ಸಮ್ ಆಫ್ ದ ಏರಿಯಾಸ್ ಆಫ್ ದ ಟೂ ಸ್ಕ್ವೇರ್ಸ್ ಈಸ್ 468. ಎರಡು ಸ್ಕ್ವೇರ್ ಗಳ ಏರಿಯಾಗಳನ್ನ ಆಡ್ ಮಾಡಬೇಕು. ಫಸ್ಟ್ ಸ್ಕ್ವೇರ್ ನ ಏರಿಯಾ ಏನು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 468. ನೋಡಿ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಆಗ ವೈ ಒಂದೇ ಅನ್ನೋನ್ ಆಗುತ್ತೆ. ದೆನ್ ಈಸಿಲಿ ನಿಮ್ಗೆ ವೈ ವ್ಯಾಲ್ಯೂ ಸಿಕ್ಬಿಡುತ್ತೆ. ಆ ವೈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನಿದೆ 6 ಪ್ಲಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 468 ಹಾಗೆ ಇರ್ಲಿ. ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ತರ ಇದೆ, ಅದನ್ನ ಹಾಗೆ ಬಿಡ್ಸೋಣ. 6 ಸ್ಕ್ವೇರ್ ಪ್ಲಸ್ 2 ಇಂಟು 6 ಇಂಟು ವೈ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಬಿ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು 468 ಆಗ್ತಾ ಇದೆ. ಸೊ 6 6 ಏನಾಯ್ತು 36 ಪ್ಲಸ್ 6 2s 12y ಪ್ಲಸ್ 2 ಟೈಮ್ಸ್ y ಸ್ಕ್ವೇರ್ ಇದೆ. ದಿಸ್ ಇಸ್ ವಾಟ್ 2y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 468. ನೋಡಿ ಈ ಎಲ್ಲಾ ಟರ್ಮ್ ಅಲ್ಲೂ ಏನಾಗಿದೆ 2 ಕಾಮನ್ ತಕ್ಕೋಬಹುದು. ಯಾಕಂದ್ರೆ ದಿಸ್ ಆರ್ ಆಲ್ ಫ್ಯಾಕ್ಟರ್ಸ್ ಆಫ್ 2 ಆಗಿದೆ ಅಲ್ವಾ. 2 12 36 ಎಲ್ಲಾನು ಈವನ್ ನಂಬರ್ಸ್ ಆಗಿದೆ. 2 ಆಚೆ ತಕೊಂಡ್ಬಿಡ್ತೀನಿ. 2 ಆಚೆ ತಗೊಂಡ್ರೆ ಇಲ್ಲೇನು ಉಳ್ಕೊಳ್ಳುತ್ತೆ 36 ಅಲ್ಲಿ 2 1s are 2, 2 8s ಅಂದ್ರೆ 18 2s are 36, 2 6s are 12 ಪ್ಲಸ್ 2 1s are 2 ಆಯ್ತು ದಟ್ ಇಸ್ y ಸ್ಕ್ವೇರ್ is equals to 468. ಡಿವೈಡ್ ಮಾಡೋಣ ಇವಾಗ. 2 1s are 2, 2 2s are 4, 2 3s are 6, 2 4s are 8 ಆಯ್ತು. ಸಿ ಇದನ್ನ ಆರ್ಡರ್ ವೈಸ್ ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಇದೆಯಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಸ್ಟ್ಯಾಂಡರ್ಡ್ ಫಾರ್ಮ್, ಆ ಫಾರ್ಮ್ ಅಲ್ಲಿ ಬರೀತೀನಿ ಇವಾಗ. ಇದೇನಾಗುತ್ತೆ ವೈ ಸ್ಕ್ವೇರ್ ಪ್ಲಸ್ 6y ಪ್ಲಸ್ 18. ನೋಡಿ ಈಕ್ವಲ್ಸ್ ಇಂದ ಈ ಕಡೆ 234 ಇದೆ, ಅದನ್ನ ಈ ಕಡೆ ತಗೊಂತೀನಿ. ಮೈನಸ್ 234 ಆಗತ್ತೆ. ದಟ್ ಈಸ್ ಈಕ್ವಲ್ಸ್ ಟು 0. ಈಗೇನ್ ಮಾಡೋಣ, ಓಕೆ 18 ಅನ್ನ 234 ಇಂದ ಫಸ್ಟ್ ಗೆ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಡೋಣ. ವೈ ಸ್ಕ್ವೇರ್ ಹಾಗೆ ಇರ್ಲಿ. ದೆನ್ ಪ್ಲಸ್ 6y ಸ್ಕ್ವೇರ್ 6y ಅಂಡ್ 18 ಅನ್ನ 234 ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 216 ಬರುತ್ತೆ. ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇರೋದ್ರಿಂದ ಮೈನಸ್ ತಗೋತೀವಿ. ದಟ್ ಈಸ್ ಈಕ್ವಲ್ಸ್ ಟು 0. ಅಗೇನ್ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ನ ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 216 ವೈ ಸ್ಕ್ವೇರ್ ಇರುತ್ತೆ. ಸ್ಪ್ಲಿಟ್ ಇಟ್ ಆಸ್ ಎ
ನೋಡಿ, ಇದನ್ನ ನಾನು ಯಾವ ತರ ಸ್ಪ್ಲಿಟ್ ಮಾಡ್ತಿದ್ದೀನಿ ಅಂದ್ರೆ 18 12 ಅಂತ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಸೊ 18 12 ಏನಾಗುತ್ತೆ 216 ಇರುತ್ತೆ. ಚೆಕ್ ಮಾಡ್ಕೊಳ್ಳಿ. 18 - 12 ಏನಾಗುತ್ತೆ 6 ಆಗುತ್ತೆ. ಈಗ ನಮಗೆ ಯಾವ್ದಕ್ಕೆ ಮೈನಸ್ ತಗೋಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸಬ್ಟ್ರಾಕ್ಟ್ ಮಾಡ್ಬೇಕು ರೈಟ್, ಬಟ್ ಮೈನಸ್ ಯಾವ್ದಕ್ ತಗೋಬೇಕು? ನೀವು ಯಾವ್ದಕ್ಕೆ ಮೈನಸ್ ತಗೊಂಡ್ರು -216 ಅಂತೂ ಸಿಗುತ್ತೆ. ಬಟ್ ನಮಗಿಲ್ ಬೇಕಾಗಿರೋದು +6y ವ್ಯಾಲ್ಯೂ. ಹಾಗಾಗಿ ಮೈನಸ್ ನ ಯಾವ್ದಕ್ ತಗೋಬೇಕಾಗಿರುತ್ತೆ? ಸ್ಮಾಲರ್ ನಂಬರ್. ಈಗ 18 ಅಲ್ಲಿ 12 ನ ಸಬ್ಟ್ರಾಕ್ಟ್ ಮಾಡಿದ್ರೆ +6y ಸಿಗುತ್ತೆ ನಿಮ್ಗೆ. ಮತ್ತೆ ಈ ಎರಡು ಮಲ್ಟಿಪ್ಲಿಕೇಶನ್ ಇಂದ ಯಾವ್ದಕ್ಕೆ ಮೈನಸ್ ತಗೊಂಡಿದ್ರು ನಿಮ್ಗೆ -216 ಸಿಗುತ್ತೆ. ಸೊ ಹಾಗಾಗಿ y² +18y ಇನ್ಸ್ಟೆಡ್ ಆಫ್ ದಿಸ್ ಟರ್ಮ್, ಈ ಟರ್ಮ್ ನ ಬದಲಾಗಿ ನಾವು 18y - 12y - 216 0 ಆಗುತ್ತೆ. ಸೊ ಈಗ ಎರಡೆರಡು ಟರ್ಮ್ ನ ಒಂದು ಗ್ರೂಪ್ ಮಾಡ್ತಾ ಇದೀನಿ. y is ಕಾಮನ್, y +18, ಇಲ್ಲಿ ಮೈನಸ್ ಇಸ್ ಕಾಮನ್ ರೈಟ್. ಹಾಗೇನೆ 12 ಕಾಮನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ 216 ನ ಏನಂತ ತಗೋತೀವಿ 12 18s ಅಂತ ತಗೊಂಡಿದೀವಿ. ಸೊ ಹಾಗಾಗಿ ಎರಡು ಕಡೆ 12 ಕಾಮನ್. ದೆನ್ ಮೈನಸ್ ಇಸ್ ಆಲ್ಸೋ ಕಾಮನ್, ಅಂದ್ರೆ ಬ್ರಾಕೆಟ್ ಒಳಗಡೆ ಏನಾಗುತ್ತೆ ಪ್ಲಸ್ ಮಾತ್ರ ಉಳ್ಕೊಂಡಿರುತ್ತೆ. ಮೈನಸ್ ಆಚೆ ತೆಗ್ದಿರೋದ್ರಿಂದ ಇದು +y ಆಗತ್ತೆ. ಇದು ಕೂಡ +18 ಆಗತ್ತೆ. 12 ಆಚೆ ಬಂದಿದೆ. ದಟ್ ಈಸ್ ಈಕ್ವಲ್ಸ್ ಟು 0. Then from these two term what is common? y +18 is common ಅಲ್ವಾ. ರಿಮೈನಿಂಗ್ ಟರ್ಮ್ ಏನೇನು ಉಳ್ಕೊಂಡಿದೆ? y - 12 is equals to 0. Then y +18 is equals to 0. Here y - 12 is equals to 0. Then y is equals to -18. ನೋಡಿ, ಈಕ್ವಲ್ಸ್ ಇಂದ ಈ ಕಡೆ ಬಂದ ತಕ್ಷಣ +18 will become -18. Here y is equals to -18 will be -12 will become +12. See y value +12 ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಯಾಕೆ +12 ಅನ್ನೇ ಕನ್ಸಿಡರ್ ಮಾಡ್ಬೇಕಾಗತ್ತೆ ಪ್ಲಸ್ ವ್ಯಾಲ್ಯೂನ ಅಂತ ಅಂದ್ರೆ, ಇಲ್ಲಿ ಏನ್ ಹೇಳ್ತಾ ಇದೀವಿ ಸೈಡ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೈಡ್ಸ್ ನೆಗೆಟಿವ್ ಆಗಿರಲ್ಲ. ಸಿ y ಅಂದ್ರೆ y ವ್ಯಾಲ್ಯೂ ಸಿಕ್ತು ಅಂದ್ರೆ ಒನ್ ಆಫ್ ದ ಸ್ಕ್ವಯರ್ ಏನಿದೆ ಅದರ ಸೈಡ್ ಸಿಕ್ಕಿದೆ. ಸಿ ಒನ್ ಮೋರ್ ಸ್ಕ್ವಯರ್ ಏನಿದೆ ಆ ಸೈಡ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈಕ್ವೇಶನ್ 1 ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಈಕ್ವೇಶನ್ 1 ಏನಿದೆ, ಸಿ ಸಬ್ಸ್ಟಿಟ್ಯೂಟ್ y is equals to 12 in ಈಕ್ವೇಶನ್ 1. ಈಕ್ವೇಶನ್ 1 ಒಳಗಡೆ 12 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಿ ಏನಿದೆ x is equals to 6 + y ಅಲ್ವಾ. ಸಿ x is equals to 6 + y ಅಂದ್ರೆ ಯಾವ್ದು ತಗೋಬೇಕು 12 ಆಗಿದೆ. ದೆನ್ x is equals to 12 + 6 will become 18 ಆಯ್ತು. x ವ್ಯಾಲ್ಯೂ 18, ದೆನ್ y ವ್ಯಾಲ್ಯೂ 12 ಆಗಿದೆ. ಸೊ ಹಂಗಾಗಿ therefore the sides of the squares be what is that 12 meter and 18 meter ಅಲ್ವಾ. ಒಂದು ಸ್ಕ್ವಯರ್ ನ ಸೈಡು 12 ಮೀಟರ್ ಆದ್ರೆ ಇನ್ನೊಂದು ಸ್ಕ್ವೇರ್ ನ ಸೈಡು 18 ಮೀಟರ್ ಆಗಿರುತ್ತೆ. ಸೊ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ. ಏನು ಈಗ 3 ಕ್ವೆಶನ್ಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಮೇಲೆ ಸಾಲ್ವ್ ಮಾಡಿದೀನಿ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಅದನ್ನ ಸಾಲ್ವ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.